ಹೇ ಗೈಸ್, ಗುಡ್ ಮಾರ್ನಿಂಗ್. ಎಲ್ರಿಗೂ ನಮ್ಮ ಲಕ್ಷ್ಮಿ ಅಷ್ಟ ಐಶ್ವರ್ಯನ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಇದೇನಿದೆ ವಿಡಿಯೋ ಕ್ಯಾಪ್ಚರ್ ನೋಡ್ತಾ ಇದ್ದೀರಲ್ಲ, ಲಕ್ಷ್ಮಿನ ಪೂಜಿಸ್ತಾ ಇರೋದು ಈ ವರ್ಷದಲ್ಲ ಗೈಸ್, ಇದು ಬಂದು 2023 ಬಿಕಾಸ್ 24ರಲ್ಲಿ ನಾನು ನಮ್ಮ ಮನೆಗೆ ಲಕ್ಷ್ಮಿ ಹಬ್ಬಕ್ಕೆ ಹೋಗಿರಲಿಲ್ಲ. ಬಿಕಾಸ್ ರೆಸಾರ್ಟಲ್ಲಿ ತುಂಬ ಕೆಲಸ ಇದ್ದಿದ್ದರಿಂದ ಮತ್ತು ತುಂಬಾ ಏನದು ಕಸ್ಟಮರ್ಸ್ ಇದ್ದಿದ್ದರಿಂದ ನನಗೆ ಹೋಗೋಕ್ಕಾಗಿರಲಿಲ್ಲ. ಹಾಗಾಗಿ ಇದು 2023 ಹಬ್ಬದ್ದು. ಸೊ ನಮ್ಮನೆ ಹಬ್ಬ ಹೀಗಿರುತ್ತೆ, ನಿಮ್ಮನೆ ಹಬ್ಬ ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಒನ್ಸ್ ಅಗೇನ್ ಎಲ್ರಿಗೂ ಹ್ಯಾಪಿ ವರಮಹಾಲಕ್ಷ್ಮಿ ಫೆಸ್ಟಿವಲ್ ಗೈಸ್. ಈ ವರ್ಷವೂ ನಾನು ನಮ್ಮ ಮನೆಗೇ ಹೋಗ್ತಾ ಇದ್ದೀನಿ ಹಬ್ಬ ಆಚರಿಸೋಕ್ಕೆ. ಹಬ್ಬ ಹೇಗೆ ಆಚರಿಸಿದ್ವು ಏನು ಎತ್ತ ಅಂತ ನಿಮಗೆ ಮುಂದಿನ ವ್ಲಾಗಲ್ಲಿ ಅಪ್ಡೇಟ್ ಮಾಡ್ತೀನಿ, ಆಯಿತಾ? Happy birthday to you, happy birthday to you, happy birthday to you, dear Daksha, happy birthday to you. ಬಾಯ್ ನೀನು ಕ್ಯಾಪ್ಚರ್ ಮಾಡು ಬಾ, ನಾ ಹೋಗ್ತೀನಿ. ನನಗೆ ದಕ್ಷಿಣ್ ಬರ್ಡೇ ದಿನ ತುಂಬ ಹುಷಾರಿಲ್ದಿರೋ ಕಾರಣ ಏನು ತಿಂದರೂ ವಾಂತಿ ಆಗ್ತಾಯಿತ್ತು. ಸೊ ಹಾಗಾಗಿ ದಕ್ಷಿಣ್ ಬರ್ಡೇಗೆ ನಾನು ಅಟೆಂಡ್ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಇವಾಗ ಕೇಕ್ ಕಟ್ ಮಾಡಿಸೋಣ ಅಂದ್ಬಿಟ್ಟು ಮಾಡಿಸ್ತಾ ಇದ್ದೀನಿ ಗೈಸ್. ಅಟ್ ಲಾಸ್ಟ್ ಬ್ಯಾಂಗ್ಳೂರಿಂದ ಅಂಕೋಲಾಗೆ ಹೊರಟಿದ್ದೀವಿ ಗೈಸ್. ಬಸ್ ಆಲ್ರೆಡಿ ಬುಕ್ ಆಗಿದೆ. ಚಿಂಟೋರ್ ಪಪ್ಪನೇ ಬುಕ್ ಮಾಡಿಕೊಟ್ಬಿಟ್ಟಿದ್ದ ಟು ಆ್ಯಂಡ್ ಫ್ರೋ. ಸೊ ಹಾಗಾಗಿ ನಾವು ಅದೇ ಬಸ್ಸಿಗೆ ಹೋಗಬೇಕು, ಬಸ್ ಮಿಸ್ ಮಾಡ್ಕೊಳ್ಳೋ ಹಾಗಿಲ್ಲ. ಆ್ಯಂಡ್ ಇವತ್ತು ಸಹ ಸ್ಲೀಪರ್ ಬಸ್ಸು, ದ ಸೇಮ್ ಓಲ್ಡ್ ಬಸ್ ಗೈಸ್, ವರದ್ ಬಸ್ ನೋಡಿದಿರಲ್ಲ. ಸೊ ಇದರಲ್ಲಿ ವಾಶ್ರೂಮ್ ಇದೆ. ಚಿಂಟು ಅಮ್ಮ ನಾನು ವಾಶ್ರೂಮ್ಗೆ ಹೋಗಬೇಕು, ಹೊರಗಡೆ ಟಾಯ್ಲೆಟ್ ಮಾಡು ಅಂದರೆ ಆಗಲ್ಲ ಅಂದ. ಸೊ ಇಲ್ಲೇ ವಾಶ್ರೂಮ್ಗೆ ಹೋಗ್ತೀನಿ ಅಂದ್ಬಿಟ್ಟು ಹೋದ. ಸೊ ನಿಮಗೆ ಸ್ವಲ್ಪ ಕ್ಯಾಪ್ಚರ್ ಮಾಡಿ ತೋರಿಸೋಣ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಗೈಸ್. ಸೊ ಇದು ನಮ್ಮ ಜಾಗ. ಇವತ್ತು ಅಷ್ಟೇ ಸೇಮ್ ಏನದು ವಾಟ್ ಯು ಕಾಲ್ ದ ಸೀಟ್ ನಂಬರ್, ಬೆಡ್ ನಂಬರು 5 and 6 ನಾನು ಚಿಂಟು ಕೂತಿದ್ವು, ಮಲ್ಕೊಂಡ್ವು. ಸೊ ಆರಾಮಾಗಿ ಬಂದ್ವು ಗೈಸ್. ಅಲ್ಲಿ 8:30 ಬಿಟ್ಟಾಗ ಅಂಕೋಲ ರೀಚ್ ಆದಾಗ 5 ಗಂಟೆ. ಒಂದು ಕಡೆನೂ ಎದ್ದಿಲ್ಲ ಚಿಂಟು, ಆರಾಮಾಗಿ ನಿದ್ದೆ ಮಾಡಿಕೊಂಡು ಬಂದ. ಇದು ಬಸ್ ಬಂದುಬಿಟ್ಟು ಟುವರ್ಡ್ಸ್ ರಾಜಾಜಿನಗರ್ ಮತ್ತು ಏನದು ಇಸ್ಕಾನ್ ಟೆಂಪಲ್ ರೂಟಲ್ಲಿ ಬಂತು. ಸೊ ಅದನ್ನೆಲ್ಲ ಕ್ಯಾಪ್ಚರ್ ಮಾಡ್ತಾ ಇದ್ದೆ. ಅಲ್ಲಿ ಯಾವುದೋ ಒಂದು ದೇವ್ರ ಉತ್ಸವ ಸಹ ಹೋಗ್ತಾ ಇತ್ತು, ಅದನ್ನು ನೋಡಿಕೊಂಡ್ವು. ಆ್ಯಂಡ್ ಬಾಯ್ ಬೆಂಗಳೂರು. ನಮ್ಮ ದಕ್ಷಾಗೆ ನಮ್ಮ ಚಿಂಟುನ ಕಳ್ಸೋಕೆ ಸ್ವಲ್ಪನೂ ಇಷ್ಟ ಇರಲಿಲ್ಲ. ಇನ್ನೂ 1 ವಾರ ಇಲ್ಲೇ ಇರಿ ಚಿಕ್ಕಿ ಅಂತ ತುಂಬ ಫೋರ್ಸ್ ಮಾಡ್ತಾ ಇದ್ದ. ಇವನ್ ನಮ್ಮ ಚಿಂಟುಗೂ ಸಹ ವಾಪಸ್ ಬರೋ ಮನಸ್ಸಿಲ್ಲ. ಅಮ್ಮ ಇವತ್ತು ಒಂದಿನ ಇರೋಣ, ಟಿಕೆಟ್ ಕ್ಯಾನ್ಸಲ್ ಮಾಡು ಅಂತಿದ್ದ. ಅದು ಲಾಸ್ಟ್ ಮೂಮೆಂಟಲ್ಲಿ ಹೇಳ್ತಾನೆ, ಅದು ಆಗಲ್ಲ ಬಿಕಾಸ್ ಅವ್ರ ಪಪ್ಪ ಬೇರೆ ಮುಂಚೆನೇ ಬುಕ್ ಮಾಡಿಬಿಟ್ಟಿದ್ದ ಅಲ್ಲ. ಸೊ ಹಾಗಾಗಿ ನಾನು ಕ್ಯಾನ್ಸಲ್ ಮಾಡೋಕ್ಕೆ ಹೋಗಲಿಲ್ಲ. ಆ್ಯಂಡ್ 3 ಅವರ್ ಸ್ಕೂಲ್ ಸಹ ಮಿಸ್ ಮಾಡಬಾರ್ದು ಅನ್ನೋದಿತ್ತು, ಹಾಗಾಗಿ ಬಂದವು. ಹೇ ಗೈಸ್, ಹಾಯ್ ಹಲೋ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಾ ಅಡಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಗೈಸ್. ಅಂತ ಇಂತ ಬೆಂಗಳೂರಿಗೆ ಹೋಗಿ ಬಂದೆ. ಸೊ ಹೋಗಿ ಬಂದಮೇಲೆ ಒಂಥರ ಫೀಲು, ಹೋಗೋ ತನಕ ಇನ್ನೊಂಥರ ಫೀಲು. ಸೊ ಯಾವ್ಯಾವ ಟೈಮಿಗೆ ಏನೇನಾಗಬೇಕು ಅನ್ನೋದು, ಯಾರ್ಯಾರು ಹೇಗೆ ಅನ್ನೋದು ಗೊತ್ತಾಗಬೇಕು ಅನ್ನೋದು ಇಟ್ಸ್ ಆಲ್ ಪ್ರೀ ರಿಟನ್. ಹಾಗಾಗಿ ಯಾವುದಕ್ಕೂ ರಿಗ್ರೆಟ್ಸ್ ಇಲ್ಲ, ಆಗೋದೆಲ್ಲ ಒಳ್ಳೆಯದಕ್ಕೆ. ಸೊ ಇವತ್ತು ನಾನು ತಿಂಡಿ ದೋಸೆ ಮಾಡಿದ್ದೆ, ದೋಸೆ ಬ್ಯಾಟರ್ ಇತ್ತು. ಸೊ ಚಿಂಟೆಗೆ ಅದನ್ನೇ ಮಾಡಿಕೊಟ್ಟು ಕಳಿಸಿದೆ. ಆ್ಯಂಡ್ ಸೊ ಇನ್ನೂ ಕ್ಯಾಪ್ಚರ್ ಮಾಡೋಕ್ಕೆ ಹೋಗಲಿಲ್ಲ ಬಿಕಾಸ್
ಟೈಮು ಇರಲಿಲ್ಲ ಅಷ್ಟೊಂದು. 5:15 5:05 ರೀಚ್ ಆದೆ. ಸೊ ಮನೆಗೆ ಬರೋಷ್ಟೊತ್ತಿಗೆ 5:45 ಮತ್ತೆ ಬಂದು ಮಲ್ಕೊಂಡು ಮತ್ತೆ ಹೇಳೋ ಅಷ್ಟರಲ್ಲಿ 7:30 ಆಗಿತ್ತು. ಸೊ ಬೇಗ ಚಿಂಟುಗೆ ಎಲ್ಲ ತಿಂಡಿ ಮಾಡಿಕೊಟ್ಟು ಸ್ಕೂಲಿಗೆ ಬಿಟ್ಟು ಎಲ್ಲ ಬರೋದೆಲ್ಲ ಲೇಟ್ ಆಗಿತ್ತು. ಹಾಗಾಗಿ ಏನು ಕ್ಯಾಪ್ಚರ್ ಮಾಡೋಕ್ಕೆ ಹೋಗಲಿಲ್ಲ. ಸೊ ಹೀಗೆ ಮಾಡ್ತಾಯಿದ್ದೀನಿ. ಆ್ಯಂಡ್ ಆಮೇಲೆ ರೂಮೆಲ್ಲ ಕ್ಲೀನ್ ಮಾಡೋದಿತ್ತು. ಸೊ ಎಲ್ಲ ಮಾಡಬೇಕು. ಒಂದೊಂದಾಗಿ ಮಾಡ್ತಾಯಿದ್ದೀನಿ. ಫಸ್ಟ್ ತಿಂಡಿ ಮಾಡಿ ಚಿಂಟುಗೆ ಕಳಿಸಿ ಇವಾಗ ಬಟ್ಟೆನ ಒಗಿಬೇಕು. ಸೊ ಬಟ್ಟೆ ಒಗ್ಯೋಣ ಅಂತ ಹೋಗ್ತಾ ಇದ್ದೀನಿ, ಬನ್ನಿ. ಅಮ್ಮ ಬೆಂಗಳೂರಿಗೆ ಹೋಗಿ ಈ ನಮ್ಮ ಬೆಟ್ಟನೆಲ್ಲ ಮಿಸ್ ಮಾಡ್ಕೊತಾ ಇದ್ದೆ. ಗ್ರೀನರಿನೆಲ್ಲ ಚಂದ ಅಲ್ಲ, ತಂಪು ಗಾಳಿ ಬೀಸ್ತಾ ಇದೆ. ಗೈಸ್ ಬಟ್ಟೆ ಎಲ್ಲ ಒಗ್ದಾಯ್ತು. ಬನ್ನಿ ಎಷ್ಟು ಬಟ್ಟೆ ಒಗ್ದಿದ್ದೀನಿ ಅಂತ ತೋರಿಸ್ತೀನಿ. ಅಮ್ಮ ನೋಡಿ ಎಷ್ಟು ಬಟ್ಟೆ ಒಗ್ದು ಇವತ್ತು. ಹೋಗಬೇಕಾದ್ರೆ ಚಿಂಟು ಯೂನಿಫಾರ್ಮ್ ಎಲ್ಲ ಬಿಚ್ಚಾಕಿ ಹೋಗಿದ್ವು. ಆ್ಯಂಡ್ ನಂದೊಂದು ಪೇರ್ ಬಟ್ಟೆ ಇತ್ತು. ಸೊ ಅದೆಲ್ಲ ಇತ್ತು. ಹಾಗೆ ಚಿಂಟು ಅವ್ರ ಪಪ್ಪನ ಬಟ್ಟೆ ಇತ್ತು. ಸೊ ಎಲ್ಲವುದು ವಾಶ್ ಮಾಡಿ ಹಾಕಿದ್ದೀನಿ. ಬನ್ನಿ ಇವಾಗ ಹೋಗೋಣ. ಅಮ್ಮ ಗೈಸ್ ರೂಮ್ನ ನೋಡೋಕ್ಕಾಗ್ತಾ ಇಲ್ಲ, ಎಲ್ಲ ಚಿಲ್ಲಂಪಿಲ್ಲ ಆಗಿದೆ. ಆ್ಯಂಡ್ ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡಬೇಕು. ಸೊ ಈಗ ಬೆಡ್ ಸ್ಪ್ರೆಡ್ ಎಲ್ಲ ತೆಗೆದು ಕ್ಲೀನ್ ಮಾಡಿ ಲಗೇಜ್ ಎಲ್ಲ ತೆಗೆದು ಜೋಡಿಸ್ಕೊಳ್ಬೇಕು. ಎಲ್ಲ ಹಾಗಾಗೇ ಇದೆ. ಬೆಳಗ್ಗೆ ಬಂದವಳು ಚಿಂಟುಗೆ ತಿಂಡಿ ಮಾಡಿಕೊಟ್ಟು ಆ್ಯಂಡ್ ಚಿಂಟುನ ಸ್ಕೂಲ್ಗೆಲ್ಲ ಡ್ರಾಪ್ ಮಾಡಿ ಬಟ್ಟೆ ವಾಶ್ ಎಲ್ಲ ಇರುತ್ತಲ್ಲ, ಸೊ ಎಲ್ಲ ಮಾಡಿದೆ. ಆ್ಯಂಡ್ ಊಟ ತೊಗೊಂಡು ಹೋದೆ, ಅಡುಗೆ ಮಾಡಿದೆ. ಸೊ ಇಷ್ಟ ಆಯಿತು. ಇವಾಗ ಟೈಮ್ ಬಂದು ನೋಡಿ 2:30. ಸೊ ಇವಾಗ ಬಂದುಬಿಟ್ಟು ರೂಮ್ ಕ್ಲೀನ್ ಮಾಡೋಣ ಅಂತ ಬಂದಿದ್ದೀನಿ. ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿ ಲಗೇಜ್ ಎಲ್ಲ ಅದರ ಪ್ಲೇಸಿಂಗ್ ಮಾಡಿ ಆಮೇಲೆ ಕಸ ಗುಡಿಸಿ ಮನೆ ಒರೆಸಿ ಸ್ನಾನ ಮಾಡ್ಕೋಬೇಕು. ಚಿಂಟುನ ಪಿಕಪ್ ಸಹ ಮಾಡಬೇಕು 4 ಗಂಟೆ 20 ಸೊ ಬೇಗ ಕೆಲಸ ಮಾಡೋಣ ಅಲ್ಲ. ಏನಂದರೆ ಏನೂ ಆಗಿಲ್ಲ ಇವತ್ತು. ಸದ್ಯಕ್ಕೆ ಮಳೆ ಇಲ್ಲ. ಸೊ ಬಟ್ಟೆ ಹೊರಗಡೆನೇ ಇದೆ, ಹೊರಗಡೆನೇ ಸ್ಪ್ರೆಡ್ ಮಾಡಿದ್ದೀನಿ. ಇವಾಗ ಅದನ್ನು ತೊಗೊಂಡು ಬರಬೇಕು. ಬೇಗ ಮಾಡ್ಕೊಳ್ಳೋಣ ಬನ್ನಿ. ಗೈಸ್ ಕರೆಕ್ಟಾಗಿ 1 ವರ್ಷದ ಹಿಂದೆ ವಾಷಿಂಗ್ ಮಿಷಿನು ವರ್ಕ್ ಆಗ್ತಾಯಿಲ್ಲ, ಹಾಳಾಗಿದೆ ಅಂತ ಗೊತ್ತಾಯಿತು. ಅದಾದಮೇಲೆ ನಾನು ತಲೆ ಕೆಡಿಸ್ಕೊಳ್ಲಿಲ್ಲ, ಸರ್ವಿಸ್ ಪರ್ಸನ್ನು ಕರೆಸಲಿಲ್ಲ, ಅಟೆಂಡ್ ಮಾಡಿಸ್ಲಿಲ್ಲ. ನಾನು ವಾಟ್ಸಪ್ಪಲ್ಲೇ ಅವ್ರಿಗೆ ವಿಡಿಯೋ ಕಳಿಸ್ದಾಗ ಇದು ಹೋಗಿದೆ ಅಂತ ಹೇಳಿದರು. ಹಾಗಾಗಿ ನಾನು ತಲೆ ಕೆಡಿಸ್ಕೊಳ್ಲಿಲ್ಲ. ಬಟ್ ಇವತ್ತು ಮಧ್ಯಾಹ್ನ ಆಫೀಸ್ ಹತ್ರ ಹೋದಾಗ ಚಿಂಟು ಅವ್ರ ಪಪ್ಪ ಹೇಳ್ತಾ ಇದ್ದ ಹೊಸ ವಾಷಿಂಗ್ ಮಿಷಿನ್ ತೊಗೊಳ್ಳು ಅಂತ. ಸೊ ಹಾಗಾಗಿ ತೊಗೊಳೋಕ್ಕೂ ಮುಂಚೆ ಯಾಕಪ್ಪ ಬೇಕು ಸುಮ್ಮನೆ ಮತ್ತೆ ಡಬಲು ಒಂದು ಸಲ ಕ್ರಾಸ್ ಚೆಕ್ ಮಾಡಿಸ್ಬೇಕು ಅಂತಿದ್ದೆ ಅಲ್ಲ. ಹಾಗಾಗಿ ನಾನು ಸರ್ವಿಸ್ ಪರ್ಸನ್ಗೆ ಕರೆದೆ. ಸರ್ ಇದೊಂದು ಕ್ರಾಸ್ ಚೆಕ್ ಮಾಡಿ ನೋಡಿ, ಅದು ರಿಪೇರಿ ಆಗುತ್ತಾ ಏನು ಅಂತ ಕೇಳೋಣ ಅಂತ. ಅವ್ರು ಬಂದು ನೋಡಿದ್ರೆ ಗೈಸ್ ಮುಂಡೆದು ವರ್ಕ್ ಆಗ್ತಾ ಇದೆ ಗೈಸ್, ಚೆನ್ನಾಗೇ ವರ್ಕ್ ಆಗ್ತಾ ಇದೆ. ಎಂಥ ವಿಪರ್ಯಾಸ ಅಲ್ಲ ನಂದು. ಅವರು ಬಂದಿದ್ದಾರೆ ಅಲ್ಲ ಸರ್ವಿಸ್ ಪರ್ಸನ್ನು, ಸೊ ಅವ್ರಿಗೆ ಪೇ ಮಾಡಲೇಬೇಕು. ಸೊ ಅವ್ರದ್ದು ಪೇಮೆಂಟ್ ಕೊಟ್ಟು ಕಳಿಸ್ಕೊಟ್ಟೆ ಗೈಸ್. ಸರಿ ಇದೆ ಅನ್ಸುತ್ತಲ್ಲ. ಸರಿ ಇದೆ. ಅದು ಹೇಗೆ ಸರಿ ಹೋಗುತ್ತೆ ಆಟೋಮೆಟಿಕ್ಕಾಗಿ? ಲಾಸ್ಟ್ ಟೈಮ್ ಅದನ್ನು ನಾನು ಕರೆಕ್ಟಾಗಿ ಬಂದಿದ್ದೆ ಲಾಸ್ಟ್. ಯಾವಾಗ? ಫಸ್ಟ್ ಹೇಳಿದ್ರಲ್ಲ. ಹೌದಾ? ಕರೆಂಟ್ ಬಂದು ಫೋನ್ ಮಾಡಂದ್ರೆ ಮಾಡಿ. ಹೌದಾ? ಗೈಸ್ ನೋಡಿದ್ರಿ ಅಲ್ಲ, 1 ವರ್ಷದ ಹಿಂದೆ ಕೆಟ್ಟೋಗಿದ್ದು ವಾಷಿಂಗ್ ಮಿಷಿನು ಅದಾಗದೆ ಸರಿ ಹೋಗಿದೆ. ಏನು ಮ್ಯಾಜಿಕ್ ಆಗಿದೆ ಅಂತಲೇ ಗೊತ್ತಿಲ್ಲ. ಲೈಫೇ ಅಷ್ಟು ಅನಿಸುತ್ತೆ ಅಲ್ಲ. ಸ್ವಲ್ಪ ನಮಗೆ ತುಂಬ ಪೇಯ್ನ್ ಅನ್ನಿಸ್ದಾಗ ಅದನ್ನು ಹೀಲಪ್ ಆಗಕ್ಕೆ ಬಿಡಬೇಕು. ಆಟೋಮೆಟಿಕಲಿ ಆವಾಗ ಲೈಫು ಸ್ಮೂತ್ ಆಗುತ್ತೆ ಅನಿಸುತ್ತೆ. ಇದರಿಂದ ನಾನು ಇದನ್ನೇ ಕಲ್ತ್ಕೊಂಡಿದ್ದು ಆ್ಯಕ್ಚುಲಿ. ಬಟ್ ಆದರೂ ಸ್ವಲ್ಪ ಆಶ್ಚರ್ಯ ಅನ್ನಿಸ್ತು. ಅದು ಹೇಗೆ, ನಾನು ತುಂಬ ಸಲ ಆಪ್ರೇಟ್ ಮಾಡಿ ನೋಡಿದ್ದೆ ಆ ಟೈಮಲ್ಲಿ 1 ಇಯರ್ ಬ್ಯಾಕ್. ಒಂದು ಸಲನೂ ಅದು ಆಡಲಿಲ್ಲ, ಸೇಮ್ ಪ್ರಾಬ್ಲಮ್ ಇತ್ತು. ಅದು ಹೇಗೆ ಕರೆಕ್ಟಾಗಿ 1 ವರ್ಷ ಆದಮೇಲೆ ಅದು ಆಟೋಮೆಟಿಕಲಿ ಸರಿ ಹೋಗುತ್ತೆ ಅನ್ನೋದು ನನಗೆ ಗೊತ್ತಾಗಲಿಲ್ಲ. ಬಟ್ ಸ್ಟಿಲ್ ಸರಿ ಹೋಯ್ತಲ್ಲ,
ಥ್ಯಾಂಕ್ ಗಾಡ್ ಅಂತ ಅಂದ್ಕೊಂಡೆ. ಆ್ಯಂಡ್ ಇನ್ಮೇಲೆ ಬೆಡ್ ಸ್ಪ್ರೆಡ್ ಎಲ್ಲ ಅದಕ್ಕೆ ಹಾಕ್ತೀನಿ ಗೈಸ್. ಬೆಡ್ ಸ್ಪ್ರೆಡ್ ಎಲ್ಲ ಹೋಗ್ಯಕ್ಕೆ ಹೋಗಲ್ಲ. ಬಟ್ ಅವ್ರು ಹೇಳಿದ್ದಾರೆ ಹೆವಿ ಬ್ಲ್ಯಾಂಕೆಟ್ಸ್ ಎಲ್ಲ ಹಾಕಕ್ಕೆ ಹೋಗಬೇಡಿ, ಬಿಕಾಸ್ ಅದು ಏನು ಒಳಗಡೆ ಏನಿದೆ ಅಲ್ಲ ಅದೇನೋ ಅಂದರು, ಅದು ವೀಕ್ ಆಗಿಬಿಡುತ್ತೆ. ಆಲ್ರೆಡಿ ಸ್ವಲ್ಪ ವೀಕ್ ಆದಂಗೆ ಕಾಣ್ತಾ ಇದೆ. ಚಿಕ್ಕ ಚಿಕ್ಕದೆಲ್ಲ ಹಾಕ್ಕೊಳ್ಳಿ, ಬೆಡ್ ಸ್ಪ್ರೆಡ್ಸ್ ಎಲ್ಲ ಹಾಕ್ಬೋದು ಅಂತ ಹೇಳಿದ್ರು. ಸೊ ಇನ್ಮೇಲೆ ಬೆಡ್ ಸ್ಪ್ರೆಡ್ಸ್ನ ನಾನು ವಾಷಿಂಗ್ ಮಿಷಿನಲ್ಲೇ ಹೋಗಿರ್ತೀನಿ, ಕೈಯಲ್ಲಿ ಹೋಗಿಯಲ್ಲ. ಬಟ್ ಬ್ಲ್ಯಾಂಕೆಟ್ಸ್ ಮಾತ್ರ ಕೈಯಲ್ಲೇ ಹೋಗಿಬೇಕಾಗತ್ತೆ. ನೋಡೋಣ ಎಷ್ಟು ವರ್ಷ ಬರುತ್ತೆ ಅಷ್ಟು ವರ್ಷ ಯೂಸ್ ಮಾಡಿ ಮೇಡಮ್, ಆಮೇಲೆ ಹೊಸದು ತಗೊಳ್ಳಿ ಅಂತ ಹೇಳಿದ್ರು. ಹಾಗಾಗಿ ನಾನು ಹೌದಲ್ಲ, ಸುಮ್ಮನೆ ಯಾಕೆ ಪಾಪ ಚಿಂಟೂರ್ ಪಪ್ಪನ ದುಡ್ಡು ವೇಸ್ಟ್ ಆಗಬೇಕು, ನನಗೆ ಅನ್ನೆಸೆಸರಿ ವೇಸ್ಟ್ ಮಾಡ್ಸೋಕ್ಕೆ ಇಷ್ಟ ಆಗಲ್ಲ ಗೈಸ್. ಅದಕ್ಕೋಸ್ಕರನೇ ನಾನು ಇಮಿಡಿಯೇಟಾಗಿ ಕರೆಸ್ಕೊಂಡು ಚೆಕ್ ಮಾಡಿಸ್ಬಿಟ್ಟೆ ವಾಷಿಂಗ್ ಮಿಷಿನ್ನ. ಇವಾಗ ನೋಡಿ ನಿಯರ್ಲಿ ಒಂದು 40,000-50,000 ಉಳಿಸ್ತೆ ಅಲ್ಲ. ಸೊ ಹೆಂಡತಿ ಅಂದರೆ ಹಾಗೆ ಗೈಸ್, ಎಲ್ರೂ ಏನು ಮನೆ ಹಾಳು ಮಾಡೋಕ್ಕೆ ಇರೋದಿಲ್ಲ, ನನ್ನಂಥವ್ರು ಇರ್ತಾರೆ ಅಲ್ಲ ಉದ್ಧಾರ ಮಾಡೋರು. ನನಗೆ ಯಾವತ್ತೂ ಅಷ್ಟೇ ನಂದು ಬೇರೆಯವ್ರದ್ದು ಅಂತ ನೋಡಲ್ಲ. ಯಾರದೇ ಆಗಲಿ ದುಡ್ಡೇ ಗೈಸ್, ಅನ್ನೆಸರಿ ವೇಸ್ಟ್ ಮಾಡಿಸ್ಬಾರ್ದು. ನಮಗೆ ಉಪಯೋಗ ಇದೆಯಾ, ಅವಶ್ಯಕತೆ ಇದೆಯಾ, ದುಡ್ಡನ್ನು ಖರ್ಚು ಮಾಡಬೇಕು, ಅನ್ನೆಸರಿ ವೇಸ್ಟ್ ಮಾಡಬಾರ್ದು. ಇದು ನನ್ನ ಇಂಟೆನ್ಷನ್ನು. ನೀವೇನಂತೀರಾ? ಅಂತೂ ಇಂತೂ ವಾಷಿಂಗ್ ಮಿಷಿನ್ ಪ್ರಾಬ್ಲಮ್ ಸಾಲ್ವ್ ಆಯಿತು. ಅದಾದಮೇಲೆ ನಾನು ಬಂದು ಇವಾಗ ನೋಡಿ ಮನೆ ಒರೆಸ್ತಾ ಇದ್ದೀನಿ. ಮನೆ ಒರೆಸೋದು ಮುಗಿಸಿ ಇವಾಗ ಹೋಗಿ ಚಿಂಟು ಕರ್ಕೊಬರ್ಬೇಕು. ಟೈಮ್ ಆಯಿತು ನೋಡಿ, ಆಲ್ರೆಡಿ 3:30 ಆಗ್ತಾ ಬಂತು. ಸೊ ಗೈಸ್, ಫೈನಲಿ ರೂಮೆಲ್ಲದು ಕ್ಲೀನ್ ಮಾಡಿಬಿಟ್ಟೆ. ಸೊ ನೋಡಿ, ನೌ ಇಟ್ಸ್ ಗುಡ್ ಅಲ್ಲ, ಲುಕಿಂಗ್ ಕ್ಯೂಟ್. ಇವಾಗ ಟೈಮ್ ಬಂದು 5 ಗಂಟೆ. ಸೊ ನನ್ನ ಕೆಲಸ ಎಲ್ಲವುದು ಮುಗಿಸೋ ಅಷ್ಟರಲ್ಲಿ ಇಷ್ಟೊತ್ತಾಯಿತು, ಇನ್ನೂ ಸ್ನಾನ ಆಗಿಲ್ಲ. ಚಿಂಟುನು ಸಹ ಸ್ಕೂಲಿಂದ ಕರ್ಕೊಂಡು ಬಂದೆ. ಅವನು ಈಗ ಸ್ನಾನಕ್ಕೆ ಹೋಗಿದ್ದಾನೆ. ಅವನಿಗೆ ಸ್ನ್ಯಾಕ್ಸ್ ಮಾಡಿಕೊಡ್ಬೇಕು ಆ್ಯಂಡ್ ಆಮೇಲೆ ನಾನು ಸ್ನಾನ ಮಾಡ್ಕೋಬೇಕು. ಅವನಿಗೆ ಅಸೈನ್ಮೆಂಟ್ಸ್ ಎಲ್ಲ ಕೊಟ್ಟಿದ್ದಾರಂತೆ, ಸೊ ಅದೆಲ್ಲ ಕಂಪ್ಲೀಟ್ ಮಾಡೋಕ್ಕೆ ಸ್ವಲ್ಪ ಹೆಲ್ಪ್ ಮಾಡಬೇಕು. ಮುಖದಲ್ಲಿ ಯಾಕೋ ಕಳೆ ಅನ್ನೋದೇ ಇಲ್ಲ ಅಂತ ಫೀಲ್ ಆಗ್ತಾ ಇದೆ. ಫುಲ್ ಡಲ್ ಫೀಲ್ ಆಗ್ತಾ ಇದೆ. ಯಾಕೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ಥಿಂಕ್ ಮಾಡಬೇಕು. ನಮ್ಮ ಚಿಂಟುಗೆ ನೂಡಲ್ಸ್ ರೆಡಿ ಮಾಡ್ತಾ ಇದ್ದೀನಿ. ಹಾಲು ಕಾಯಿಸಿ ತಣ್ಣಗೆ ಮಾಡ್ತಾ ಇದ್ದೀನಿ ಮಗುಗೆ. ನಮ್ಮ ಮಗು ಬಂದು ಕೂತಿದೆ ಇಲ್ಲಿ, ಪುಟ್ಟ ಮಗು. ನನಗೆ ಕಾಫಿ ಮಾಡ್ಕೋತಾ ಇದ್ದೀನಿ. ನಮ್ಮ ಚಿಂಟುಗೆ ಹೋಮ್ವರ್ಕ್ ಮಾಡಿಸ್ಬೇಕು ಹೋಗಿ ಅಲ್ಲಮ್ಮ. ಹೋಮ್ವರ್ಕು, ನೋಟ್ಸು, ಅಸೈನ್ಮೆಂಟ್ಸು ತುಂಬ ಇದೆ. ಲೈನ್ ಹಾಕ್ಕೊಡ್ಬೇಕು ಅಲ್ಲಮ್ಮ. ನೀವು ಇದ್ದಾಗ ಕೊಡೋದೇ ಇಲ್ಲ. ನೋ, ಈಗ 2 days ತಗೊಂಡು ಹೋಗಿದ್ದಾನೆ, ಮತ್ತೆ ಯಾಕೆ ಅಂತಾರೆ. ನಮ್ಮ ಚಿಂಟುಗೆ ಇವತ್ತು ಪೇಟಿಎಮ್ ಅಂತೀಯ ನಾನು, PTM ಇತ್ತು, ಓಪನ್ ಹೌಸ್. ನಮ್ಮ ಚಿಂಟು ಚೆನ್ನಾಗಿ ಮಾರ್ಕ್ಸ್ ತೆಗ್ದಿದ್ದಾನೆ. ಮತ್ತೆ ಎಲ್ಲ ಸಬ್ಜೆಕ್ಟು ಕೊಟ್ರಾ? ಹಾಂ, ಮತ್ತು ಓಕೆ, 2 ಸಬ್ಜೆಕ್ಟಲ್ಲಿ ಕಮ್ಮಿ ತೆಗ್ದಿದ್ದಾನೆ, ಕನ್ನಡ ಮತ್ತು ಹಿಂದಿ. ಸ್ಪೆಲ್ಲಿಂಗ್ ಮಿಸ್ಟೇಕು. ಯಾವುದಾದ್ರಲ್ಲಿ ಎಷ್ಟೆಷ್ಟು ತೆಗ್ದಿದೆಯಾ ಪುಟ? ಮ್ಯಾಥ್ಸ್ 20, ಇಂಗ್ಲೀಷ್ 19, ಸೋಷಿಯಲ್ 15.5, 16, ಸೈನ್ಸ್ 17 ಅಲ್ವಾ? ಸೈನ್ಸ್ ಅಲ್ಲಿ ನಂಗೆ ಗೊತ್ತಿಲ್ಲ ಸರಿಗೆ ಅದು. ಹೌದಾ, 17 ಅನ್ಸುತ್ತೆ. ಅಲ್ಲ 17 ಅದು ನಾನು ಲೆಕ್ಕ ಮಾಡಿಲ್ಲ. ನೋಡಬೇಕಿತ್ತು ಪೇಪರ್ ಇವತ್ತು ನೋಡಿದ್ರು ಅವ್ರು ಮಾರ್ಕ್ಸ್ ಹಾಕಲ್ಲ. ಒಟ್ಟ 17. ಕನ್ನಡ 12.5, ಹಿಂದಿ 12.
ಪಾಪ ಮಗುಗೆ ಬೆಳಗ್ಗೆ ಸ್ಕೂಲ್ ಇರಲಿಲ್ಲ ಅಂತೆ. ಅವ್ನ ಫ್ರೆಂಡ್ಸ್ ಹೇಳೇ ಇಲ್ಲ ಇವತ್ತು ಬೆಳಗ್ಗೆ ಎಲ್ಲ ಸ್ಕೂಲ್ ಇರಲ್ಲ, ಬರೀ ಓಪನ್ ಹೌಸ್ ಇದೆ ಅಂತ ಹೇಳಿದ್ದಾರೆ. ಬಟ್ ಬೆಳಗ್ಗೆ ಸ್ಕೂಲಿಗೆ ಬರಬೇಡ ಅಂತ ಹೇಳಿಲ್ಲ. ಮಗು ಪಾಪ 8:30ಗೆ ರೆಡಿ ಹಾಕ್ಕೊಂಡು ಹೋಗ್ತು. ಎಷ್ಟು ಮನೇಲಿದ್ದಿದ್ರೆ ಎಷ್ಟು ಪ್ರಾಜೆಕ್ಟ್ ಮಾಡ್ಬೋದಿತ್ತು. ಎಲ್ಲ ಮುಗಿಸ್ಕೊಂಡಿದೆ. ಇವತ್ತು ಎಲ್ಲದಕ್ಕೂ ಔಟ್ ಆಫ್ ಔಟ್ ಬಿಡೋದು, ಇಂಟರ್ನಲ್ಸ್ಗೆಲ್ಲ ಅಂಥದಕ್ಕೆಲ್ಲ ಎಲ್ಲದಕ್ಕೂ ಸೀರೋ ಹಾಕಿಟ್ಟವ್ರೆ. ಮುಂಚೆ ಎಲ್ಲ ಸಬ್ಮಿಟ್ ಮಾಡಿದೆಯಲ್ಲ, ಅದಕ್ಕೆ ವ್ಯಾಲ್ಯೂ ಇಲ್ಲ ಆಗಿದ್ರೆ ಅದೇ ಅದಕ್ಕೆ ಒಂಚೂರು ಕೊಟ್ಟವ್ರೆ. ಹೋಗ್ಲಿ ಬಿಡು ಪುಟ್ಟ, ಮಾರ್ಕ್ಸ್ ಅಲ್ಲಿ ಏನಿದೆ, ಅದೇ ನಾಟ್ ಟು ವರಿ ಅಬೌಟ್ ಮಾರ್ಕ್ಸ್. ಇಂಟರ್ನಲ್ಸ್ ಎಲ್ಲ ಅದಕ್ಕೆ ಬಿಟ್ಟೆ, ಅಥವಾ ಅದಿದ್ದೆಲ್ಲ ಸಾಕು ಅಂತ. ಆದರೂ ಮಾರ್ಕ್ಸಿಗೆ ಅಷ್ಟೊಂದು ತಲೆ ಕೆಡಿಸ್ಕೋಬಾರ್ದು, ಗೊತ್ತಾಯ್ತಾ? ಓದ್ಬೇಕಷ್ಟೇ. ಡೂಯಿಂಗ್ ಗುಡ್. ಕನ್ನಡನೂ ಹಂಗೆ ಆಗಿದ್ದು, ಎಷ್ಟು ಓದಿದ್ದೆ ಆದರೂ 12 ಮಿಸ್ಟೇಕ್ ಎಲ್ಲ ಹೋಯ್ತು. ಅದು ನೆಪ ಅಲ್ಲಪ್ಪ, ಓದಬೇಕು. ಪ್ಯಾಂಟ್ ಯಾಕೆ ಹಾಕೊಂತಿರುಗ್ತಿದ್ದೆ, ಅದು ನಿಜವಲ್ಲ. ವಾಶ್ಗೆ ಹಾಕ್ಬೇಕಲ್ಲ, ಇಲ್ಲ ಇನ್ನೊಂದು ಬಟ್ಟೆ ಹಾಕೋಬೇಕಾಗತ್ತೆ, ಅದನ್ನು ಬೇರೆ ವಾಶ್ ಮಾಡಬೇಕು. ಕೆಲಸನೇ ಆಗಿಲ್ಲಲ್ಲ ಅಪ್ಪಿ, ಇನ್ನೂ ಆಗಿಲ್ಲ. ಈಗ ಆಯ್ತು, ಈಗ ಸ್ನಾನ ಮಾಡ್ಕೋತೀನಿ. ಅಷ್ಟೊತ್ತಲ್ಲಿ ಕಾಪಿ ರೈಟಿಂಗ್ ಇರುತ್ತೆ. ಸ್ನ್ಯಾಕ್ಸ್ ತಿನ್ನಲ್ಲ, ತೊಗೊಂಡೋಗ್ತೀನಿ. ಏನು ನಾನೇ ತೊಗೊಬರ್ತೀನಿ ತಾಳು, ಕಾಫಿ ಕುಡಿದ್ಬಿಟ್ಟು. ಏನು ಬರೋದು? ಗೈಸ್ ಟೈಮ್ ನೋಡಿ, 7:25. ಚಿಂಟು ಪ್ರಾಜೆಕ್ಟ್ ಮಾಡ್ತಾ ಇದ್ದಾನೆ. ನಂದು ಜಸ್ಟ್ ಈಗ ಸ್ನಾನ ಆಯಿತು. ಇವಾಗ ಅವ್ನ ಪ್ರಾಜೆಕ್ಟ್ಗೆ ಹೆಲ್ಪ್ ಮಾಡೋಕ್ಕೆ ಹೋಗಬೇಕು. ಲೈನ್ಸ್ ಹೊಡ್ಕೊಡ್ಬೇಕಂತೆ, ಬನ್ನಿ ಹೋಗೋಣ. ಯಾವುದಮ್ಮ ಇದೇನು, ಎಷ್ಟು ಪೇಜಿಗೆ ಹೊಡಿಲಿ? 2 pages, ಅದಕ್ಕಿಂತ ಜಾಸ್ತಿ ಆಗುತ್ತೆ. 3 pages, 4 pages ಸಾಕು. ಒಂದು ಸೈಡ್ ಅಲ್ಲ. ಎಸ್. ನಿನ್ನೆ ರಾತ್ರಿ ಪ್ರಾಜೆಕ್ಟ್ ಬರೆಯೋದು ಕಂಪ್ಲೀಟ್ ಆಗಲಿಲ್ಲ ಒಂದು. ಸೊ ಹಾಗಾಗಿ ಬೆಳಗ್ಗೆ ಎದ್ದೋಡಿಸ್ತೀನಿ ಪುಟ್ಟ, ಬೇಗನೆ ಬರ್ಕೊಳ್ಳುವಂತೆ ಅಂದ್ಬಿಟ್ಟು ಊಟ ಮಾಡಿಸಿ ಮಲಗಿಸಿದ್ದೆ ಗೈಸ್. ಇವಾಗ ಬಂದು ಬೆಳಗ್ಗೆ 6 ಗಂಟೆ. ಸೊ ಹಾಗಾಗಿ ಎದ್ದೋಳಿಸಿ ಬರೆಸ್ತಾ ಇದ್ದೀನಿ. ಆ್ಯಂಡ್ ಜೊತೇಲಿ ನಾನು ಸಹ ಕುತ್ಕೋಬೇಕು ಅವನಿಗೆ. ಅದೇನಿದೆ ಅಲ್ಲ ಚಿತ್ರಗಳು, ಅದೆಲ್ಲ ಕಟ್ ಮಾಡಿ ನಾನು ಅದನ್ನು ಪೇಸ್ಟ್ ಮಾಡಿ ಕೊಡಬೇಕು, ಅಂಟಿಸ್ಕೊಡ್ಬೇಕು. ಅವನು ಅದಕ್ಕೆ ಎಕ್ಸ್ಪ್ಲನೇಷನ್ಸ್ನ ಬರೀತಾನೆ. ಯಾವಾಗಲೂ ಅಷ್ಟೇ ನಮ್ಮ ಚಿಂಟಿಗೆ ನಾನು ಪ್ರತಿ ಸಲನೂ ಹೆಲ್ಪ್ ಮಾಡ್ತೀನಿ. ಬಾರ್ಡರ್ ಲೈನ್ಸ್ ಹಾಕೋದು, ಲೈನ್ ಹಾಕೋದು, ಪೇಸ್ಟ್ ಏನಾದರೂ ಇದ್ದರೆ ಮಾಡಿಕೊಡೋದು, ಪ್ರತಿಯೊಂದು ನಾನು ಮಾಡಿಕೊಡ್ತೀನಿ. ಆ್ಯಂಡ್ ಅವನಿಗೆ ಜೊತೇಲಿ ನಾನು ಇರಬೇಕು. ನಾನು ಏನಾದರೂ ಮಾಡಲಿ ಅವ್ನ ಪಕ್ಕದಲ್ಲಿ ಕೂತಿರಬೇಕು, ಆವಾಗಲೇ ಅವನಿಗೆ ಸಮಾಧಾನ. ಸೊ ಕಂಪ್ಲೀಟ್ ಮಾಡ್ತಾನೆ. ಈಗ ಬನ್ನಿ ನಾವು ಈಗ ಅಡುಗೆ ಮನೆಗೆ ಹೋಗೋಣ. ಹೇಗೂ ಚಿಂಟು ಓದಿಸೋಕ್ಕೆ ಬೇಗ ಎದ್ದಿದ್ದೆ ಅಲ್ಲ. ಸೊ ಇವಾಗ ನೀರು ಕುಡಿಯೋ ಮನಸ್ಸಿಲ್ಲ, ಕಾಫಿ ಕುಡಿಯೋಣ ಅನ್ನಿಸ್ತಾ ಇದೆ. ಅದಕ್ಕೋಸ್ಕರ ಕಾಫಿ ಮಾಡ್ಕೋತಾ ಇದ್ದೀನಿ ಗೈಸ್. ಹಾಗೆ ಚಿಂಟುಗೆ ತಿಂಡಿಗೆ ಇವತ್ತು ಚಪಾತಿ ಮಾಡ್ತಾ ಇದ್ದೀನಿ. ಚಪಾತಿಗೆ ನೆಂಚ್ಕೊಳ್ಳೋಕ್ಕೆ ಅಂತ ಏನು ಮಾಡಿಲ್ಲ, ಇವತ್ತು ಜಾಮಲ್ಲಿ ಕೊಡೋಣ ಅಂತ ಇದ್ದೀನಿ. ಸೊ ಅದಿರಲಿ, ಬನ್ನಿ ಫಸ್ಟು ನಾವು ಬಿಸಿಗೆ ಕಾಫಿ ಮಾಡಿಕೊಂಡು ಕುಡಿದು ಬಿಡೋಣ. ಅದ್ರ ಮಜಾನೇ ಬೇರೆ ಅಲ್ಲ. ಏನೇ ಹೇಳಿ ಗೈಸ್, ನಮ್ಮನೆ ನಮ್ಮೂರು ನಮಗೆ ಚಂದ ಅಲ್ಲ. ಎಲ್ಲೇ ಔಟ್ಸೈಡ್ಗೆ ಎಷ್ಟೇ ಹೋಗಿ ಬಂದ್ರೂ ನಮ್ಮನೇಲಿ ಇರೋಷ್ಟು ನೆಮ್ಮದಿ ಮತ್ತೆಲ್ಲೂ ಇರಲ್ಲ. ಆ್ಯಂಡ್ ನಮ್ಮನೇಲಿ ನಮ್ಗಳಿಗೆ ಇರೋಂಥ ಫ್ರೀಡಮ್ಮು ಬೇರೆ ಎಲ್ಲೂ ಸಿಗಲ್ಲ. ಏನಂತೀರಾ ಕಮೆಂಟ್ ಮಾಡಿ ಆಯಿತಾ? ಚಿಂಟುದು ಸ್ನಾನ ಆಯಿತು, ಕೆಳಗಡೆ ಬಂದಿದ್ದಾನೆ. ಬನ್ನಿ ಇವಾಗ ಹೋಗಿ ನಾವು ತಿಂಡಿ ತಿನ್ನೋಣ. ಗೈಸ್ ಇವತ್ತು ತಿಂಡಿ ಚಪಾತಿ ಮಾಡಿದ್ದೀನಿ, ಜೊತೆಗೆ ಬ್ರೆಡ್ ಜಾಮ್. ಬನ್ನಿ ಇವಾಗ ತಿಂಡಿ ತಿನ್ನೋಣ. ಚಿಂಟು ಹಾಯ್, ಲುಕಿಂಗ್ ಗುಡ್ ಬಟ್ ಟಯರ್ಡ್.
ಬಾ ಗೈಸ್ ಚಿಂಟು ವಿತ್ ನ್ಯೂ ಬ್ಯಾಗ್ ಎಲ್ಲಿ ಶೋ ಮಿ ಬ್ಯಾಕ್ ಸೈಡ್ yes it looks good on you with new sandals let's go ಹತ್ತು ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್, ಕಾಮೆಂಟು ಮಾಡಿ ಗೈಸ್. ನಾನು ನಿಮಗೆ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್. ಬಾಯ್ ಬಾಯ್. ಲವ್ ಯು ಆಲ್ ಗೈಸ್. ಸ್ಟೇ ಟ್ಯೂನ್. ಒನ್ಸ್ ಅಗೇನ್ ಹ್ಯಾಪಿ ವರಮಹಾಲಕ್ಷ್ಮಿ ಹಬ್ಬ.